ಇದೇ ರೀತಿ 10 ವರ್ಷಗಳಿಂದ ಬಿಜೆಪಿ ಸರ್ಕಾರ ಕೇಂದ್ರದಲ್ಲಿ ಅಧಿಕಾರಕ್ಕೆ ಬಂದ್ರೆ ಅಂತ ನರೇಂದ್ರ ಮೋದಿ ಅವರು ಬಿಜೆಪಿ ವೋಟ್ ಹಾಕಿದ್ರೆ ಕೇಂದ್ರದಲ್ಲಿ ಅಧಿಕಾರಕ್ಕೆ ಬಂದ್ರೆ ನಿಮ್ಮ ಅಕೌಂಟ್ಗೆ 15 ಲಕ್ಷ ಹಾಕ್ತೀನಿ ಅಂತಂದಿರೋ ಯಾವತ್ತಾದ್ರೂ 15 ರೂಪಾಯಿ ನಿಮ್ಮ ಅಕೌಂಟ್ ಬಂತ ಮತ್ತೆ ನುಡಿದಂತ ನಡೆದಿರೋರು ಯಾರು, ನುಡಿದಂತ ಮಾತನ್ನ ತಪ್ಪಿರೋರು ಯಾರು? ಈಗ ಮತ್ತೆ ಅದೇ ಬಿಜೆಪಿ ವೋಟ್ ಹಾಕ್ರಿ ಅಂತ ಬರ್ತಾರಲ್ಲ, ಈಗ ಬುದ್ಧಿ ಕಲಿಸ್ಬೇಕಾ ಬೇಡ? ಕಲಿಸ್ತೀರಾ? ಜೋರ ಹೇಳಿ ಒಂದ್ಸಾರಿ ಕಲಿಸ್ತೀರಿ ಅಂತ. ಒಳಚರಂಡಿ ವ್ಯವಸ್ಥೆ ಕಲ್ಪಿಸ್ತಕ್ಕಂಥ ಯೋಜನೆಗೆ ಈಗಾಗಲೇ ಸಚಿವ ಸಂಪುಟದ ಅನುಮೋದನೆ ಮಾಡಿಸಿ 25 ಕೋಟಿ ಹಣ ಬಿಡುಗಡೆ ಮಾಡಿಸಿದ್ದೀರಿ. ಒಳಚರಂಡಿ ವ್ಯವಸ್ಥೆಯನ್ನ 4ರಿಂದ 5 ತಿಂಗಳಲ್ಲಿ ಸಂಪರ್ಕ ಕಳಿಸ್ತಕ್ಕಂಥ ಕೆಲಸವನ್ನು ಪ್ರಾಮಾಣಿಕ ಮಾಡ್ತೀವಿ. ಮುಂದಿನ ಯುಜಿಡಿ ಹೆಂಗ್ ಮಾಡಿ ಇವತ್ತು ಮೆಟ್ರೋ ರಸ್ತೆ DPR ತಯಾರಾಗ್ತಿದೆ. ನೀವೆಲ್ಲ ಇವತ್ತು ನಮ್ಮ ತುಮಕೂರು ರಸ್ತೆ ಬಹಳ ಇವತ್ತು ದಿನಾಂಕ 26/4/2024 ಲೋಕಸಭಾ ಸಾಮಾನ್ಯ ಚುನಾವಣೆಯಲ್ಲಿ ನಡೀತಾ ಇದೆ. ಸೊ ಇವತ್ತು ಚಿಕ್ಕಬಳ್ಳಾಪುರ ಕ್ಷೇತ್ರದಿಂದ ಶ್ರೀಯುತ ಲಕ್ಷಾರಾಮಯ್ಯ ಅವರ ಪರವಾಗಿ ನಮ್ಮ ಕ್ಷೇತ್ರದ ಜನಪ್ರಿಯ ಶಾಸಕರು ಆದಂಥ ಶ್ರೀನಿವಾಸರವರು ಹಾಗೂ ನಮ್ಮ ತುಮಕೂರು ಮಾಜಿ MLC ಅವರಾದಂಥ ಕಾಂತರಾಜಣ್ಣನವರು ಎಲ್ಲರೂ ಸಹ ಇವತ್ತು ಬಸವನಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಪ್ರಚಾರಕ್ಕೆ ಬಂದಿದ್ದರು. ಈ ಪ್ರಚಾರದಲ್ಲಿ ಬಸವನಹಳ್ಳಿ, ರೇಣುಕಾನಗರ, ಲೋಹಿತ್ ನಗರ, ವಾಲ್ಮೀಕಿ ನಗರ, ಕುಳಿಪುರ ಈ ಎಲ್ಲ ಭಾಗಗಳಿಂದ ಸುಮಾರು 1,500ರಿಂದ 2,000 ಜನ ಆಗಮಿಸಿ ಅವರ ಪ್ರಚಾರ ಸಭೆಗೆ ಒಂದು ಸ್ವಾಗತವನ್ನು ಕೋರಿ ಎಲ್ಲರೂ ನಾವು ನಿಮ್ಮ ಪರವಾಗಿರ್ತೀವಿ, ನಿಮ್ಮ ಬಸವನಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಕಾಂಗ್ರೆಸ್ಗೆ ಅತಿ ಹೆಚ್ಚಿನ ಬಹುಮತವನ್ನು ಕೊಟ್ಟು ಶ್ರೀಯುತ ರಕ್ಷಾರಾಮಯ್ಯ ಅವ್ರನ್ನ ಅಧಿಕ ಮತಗಳ ಅಂತರದಿಂದ ನಾವು ಗೆಲ್ಲಿಸ್ಕೊಡ್ತೀವಿ ಅಂತೇಳಿ ನಮ್ಮ ಶಾಸಕರಿಗೆ ಮತ್ತು ಅಭ್ಯರ್ಥಿಯಾದ ರಕ್ಷಾರಾಮಯ್ಯ ಅವರಿಗೆ ಆಶ್ವಾಸನೆಯನ್ನು ಕೊಟ್ಟಿದ್ದಾರೆ. ನಾನು ಸಹ ಈ ಸಂದರ್ಭದಲ್ಲಿ ನೆಲಮಂಗಲ ವಿಧಾನಸಭಾ ಕ್ಷೇತ್ರದಿಂದ ಸುಮಾರು 50,000ಕ್ಕಿಂತ ಹೆಚ್ಚು ಅಂತರದಿಂದ ನಾವು ಅವರಿಗೆ ಓಟನ್ನು ನೀಡ್ತೇವೆ ಅಂತೇಳಿ ಸಂದರ್ಭದಲ್ಲಿ ಹೇಳ್ತಾ ನಿಮಗೆಲ್ಲರಿಗೂ ಹೊಂದಿಸಿ ನಾನು ಮಾತನ್ನು ಮುಗಿಸ್ತಾ ಇದ್ದೀನಿ. ನರಸಿಂಹಮೂರ್ತಿ ಅಂತೇಳಿ ಬಸವನಹಳ್ಳಿ ಗ್ರಾಮ ಪಂಚಾಯಿತಿ ಮಾಜಿ ಉಪಾಧ್ಯಕ್ಷರು.